ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ಟಡಿ ಡೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರನ್ನ ಇವತ್ತಿನ ವಿಡಿಯೋದಲ್ಲಿ ಏಪ್ರಿಲ್ 22ರ ಒಂದು ಕನ್ನಡ ಬಿಡಿಸೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ. ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಬಿಡಿಸೋಣ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲನೇ ಪ್ರಶ್ನೆ ಅಂತ ಕೇಳಿದ್ದಾರೆ. ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮೌಂಟ್ ರಾಂಗ್ ಜ್ವಾಲಾಮುಖಿ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ದಟ್ ಈಸ್ ಮೊದಲನೇ ಆಪ್ಷನ್ ಇಂಡೋನೇಷ್ಯಾ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ನಿಮ್ಮ ಮುಂದೆ ಬರ್ತಕ್ಕಂಥ ಎಕ್ಸಾಮ್ನಲ್ಲಿ ನಾವು ಯಾವ ತರ ಪ್ರಶ್ನೆಯನ್ನ ಕೇಳಿದೀವಿ ಅದೇ ತರನಾಗಿರ್ತಕ್ಕಂಥ ಪ್ರಶ್ನೆಯನ್ನ ಕೇಳಬಹುದು. ಅರ್ಥ ಆಯ್ತಾ? ಯಾಕಂದ್ರೆ ಸುದ್ದಿಯಲ್ಲಿ ಇರ್ತಕ್ಕಂಥ ಆರ್ಥಿಕ ಆಗಿರ್ಬೋದು, ಜ್ವಾಲಾಮುಖಿಗಳಾಗಿರ್ಬೋದು, ವಿವಿಧ ಒಂದು ಪ್ಲೇಸ್ಗಳಾಗಿರ್ಬೋದು, ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಆಲ್ವೇಸ್ ಬಿಕಮ್ ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ಪ್ರಶ್ನೆ ಯಾಕೆ ಕೇಳಲಾಗುತ್ತೆ ಅಂದ್ರೆ, ನೋಡಿ, ನ್ಯೂಸ್ ಪೇಪರ್ ಆರ್ಟಿಕಲ್ ದಟ್ ಇಸ್ ಪ್ರೆಸೆಂಟ್ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ. ಇಂಡೋನೇಷ್ಯಾದ ಜ್ವಾಲಾಮುಖಿ 2100 ಮಂದಿ ಸುರಕ್ಷಿತ ಸ್ಥಳಕ್ಕೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸ್ಕೊಂಡಾಗ ಸೊ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳಲಾಗಿದೆ. ಇದರ ಕುರಿತು ಡಿಸ್ಕಷನ್ ಮಾಡ್ತಾ ಹೋಗೋಣ. ನೋಡಿ, ಇಂಡೋನೇಷ್ಯಾದ ಸುಲ್ವೇಸಿ ದ್ವೀಪ ಪ್ರದೇಶದಲ್ಲಿ ಮೌಂಟ್ ರಾಂಗ್ ಜ್ವಾಲಾಮುಖಿಯ ಕಾರಣದಿಂದ ಈ ಪ್ರದೇಶದಲ್ಲಿದ್ದ 2100ಕ್ಕೂ ಹೆಚ್ಚು ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸಲಾಗಿದೆ. ಜ್ವಾಲಾಮುಖಿ ಪರಿಣಾಮ ಸುನಾಮಿ ಸಂಭವಿಸುವುದೆಂದು ಎಚ್ಚರಿಕೆಯನ್ನು ಕೂಡ ನೀಡಲಾಗಿರ್ತಕ್ಕಂಥದ್ದು. ನಮಗೆ ಬೇಕಾಗಿರ್ತಕ್ಕಂಥದ್ದು ಎಕ್ಸಾಮ್ ದೃಷ್ಟಿಯಿಂದಾಗಿ ಏನಂದ್ರೆ ಸುಲವೇಸಿ ದ್ವೀಪ ಅಂತಕ್ಕಂಥದ್ದು. ಅರ್ಥ ಆಯ್ತಾ? ಇಂಡೋನೇಷ್ಯಾ ಇದು ಒನ್ ಆಫ್ ದಿ ಐಸ್ಲ್ಯಾಂಡ್ ಕಂಟ್ರಿ. ಅರ್ಥ, ಇದನ್ನು ಕೂಡ ಒಂದು ದ್ವೀಪ ರಾಷ್ಟ್ರ. ಸೊ ಅದರಲ್ಲೇ ದ್ವೀಪ ರಾಷ್ಟ್ರದ ಒಂದು ಭಾಗ ದ್ವೀಪ ಯಾವುದಂದ್ರೆ ಸುಲವೇಸಿ ದ್ವೀಪ ಅಂತಕ್ಕಂಥದ್ದು. ಈ ಸುಲವೇಸಿ ದ್ವೀಪದಲ್ಲಿ ಮೌಂಟ್ ರಾಂಗ್ ಅಂತಕ್ಕಂಥ ಜ್ವಾಲಾಮುಖಿ ಏನಾಗಿದೆ ಆಗಿರ್ತಕ್ಕಂಥದ್ದು, ಉದ್ಭವವಾಗಿರ್ತಕ್ಕಂಥದ್ದು. ಸೊ ಆದ್ರಿಂದಾಗಿ ಅಲ್ಲಿ ಜನಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದಾಗಿ 2100 ಜನಕ್ಕೆ ಏನ್ ಮಾಡಿದ್ರೆ ಅಂದ್ರೆ ಅದನ್ನ ಸುರಕ್ಷಿತ ಸ್ಥಳಕ್ಕೆ ಏನ್ ಮಾಡಿರ್ತಕ್ಕಂಥದ್ದು, ಅವರನ್ನ ಸ್ಥಳಾಂತರವನ್ನ ಮಾಡಲಾಗಿರ್ತಕ್ಕಂಥದ್ದು. ಸೊ ಇಟ್ ಈಸ್ ನ್ಯೂಸ್ ಇನ್ ಕಾಂಟೆಕ್ಸ್ಟ್. ಅರ್ಥ, ನ್ಯೂಸ್ ಅಲ್ಲಿ ಇರ್ತಕ್ಕಂಥ ವಿಷಯ. ಸೊ ಇಲ್ಲಿ ಏನಂದ್ರೆ ನಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಹಾಗಾದ್ರೆ ಜ್ವಾಲಾಮುಖಿ ಅಂದ್ರೆ ಏನು? ಸೊ ಇಂಗ್ಲಿಷ್ ನಲ್ಲಿ ಕರಿತೀವಿ ವೋಲ್ಕ್ಯಾನೋಸ್ ಅಂತ ಹೇಳ್ತೀವಿ. ಸೊ ವೋಲ್ಕ್ಯಾನೋಸ್ ಆಗಕ್ಕೆ ಪ್ರಮುಖ ರೀಸನ್ಸ್ ಗಳೇನು, ಕಾರಣವೇನು? ಇನ್ನ ವೋಲ್ಕ್ಯಾನೋಸ್ಗಳಲ್ಲಿ ಟೈಪ್ ಆಫ್ ವೋಲ್ಕ್ಯಾನೋಸ್ಗಳು ಯಾವಿದಾವೆ? ಸೊ ಟೈಪ್ ಆಫ್ ವೋಲ್ಕ್ಯಾನೋಸ್ಗಳಲ್ಲಿ ಮತ್ತೇನಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ವೋಲ್ಕ್ಯಾನೋಸ್ಗಳು ಇಂಪಾರ್ಟೆಂಟು. ಸೊ ಇದರಲ್ಲಿ ಡಿಸ್ಟ್ರಿಬ್ಯೂಷನ್ ಅಲ್ಲದೆ ಟೈಪ್ಸ್ ಆಫ್ ವೋಲ್ಕ್ಯಾನೋಸ್ಗಳಲ್ಲಿ ಕೆಲವೊಂದು ಆಕ್ಟಿವ್ ವೋಲ್ಕ್ಯಾನೋಸ್ಗಳಿಗೆ ಉದಾಹರಣೆಗಳು, ಅರ್ಥ ಆಯ್ತಾ, ಡಾರ್ಮೆಂಟ್ ವೋಲ್ಕ್ಯಾನೋಸ್ಗಳಿಗೆ ಉದಾಹರಣೆಗಳು ಯಾವ ಅಂತ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಕೇಳಿದ್ದಾರೆ. ಸೊ ಅವುಗಳನ್ನು ಬಗ್ಗೆ ನಾವೇನ್ ಮಾಡೋಣ, ಇನ್ ಡೆಪ್ತ್ ಆಗಿ ಇನ್ಫಾರ್ಮೇಶನ್ ಅನ್ನ ಡಿಸ್ಕಷನ್ ಮಾಡೋಣ. ನೋಡ್ರಿ, ಇಲ್ಲಿ ಜ್ವಾಲಾಮುಖಿ ಅಂದ್ರೆ ಏನು? ಸೊ ಜ್ವಾಲಾಮುಖಿ ಅಂದ್ರೆ ಏನಂದ್ರೆ, ಈಗ ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಭೂಮಿ ಅಂತಕ್ಕಂಥದ್ದು, ಭೂಮಿ ಏನಂದ್ರೆ ವಿವಿಧ ಪದರಗಳಿಂದ ಮಾಡಲ್ಪಟ್ಟಿದೆ, ಪ್ಲೇಟ್ಸ್ ಗಳಿಂದ ಮಾಡಲ್ಪಟ್ಟಿದೆ. ಅರ್ಥ, 1 ಪ್ಲೇಟು, 2 ಪ್ಲೇಟು, 3 ಪ್ಲೇಟು, ಈ ತರ ಒಂದು ಪ್ಲೇಟ್ಸ್ ಗಳಿಂದ ಮಾಡಲ್ಪಟ್ಟಿದೆ. ಸೊ ಪ್ಲೇಟ್ಸ್ ಗಳ ಒಂದು ಮೂಮೆಂಟ್ ಇಂದಾಗಿ, ಅರ್ಥ ಆಯ್ತಾ, ಪ್ಲೇಟ್ಸ್ ಗಳ ಮೂಮೆಂಟ್ ಇಂದಾಗಿ ಐದರ ಡೈವರ್ಜೆನ್ಸ್ ಆದ್ರೂ ಇರ್ಬೋದು, ಅಥವಾ ಕನ್ವರ್ಜೆನ್ಸ್ ಆದ್ರೂ ಇರ್ಬೋದು, ಅಥವಾ ಟ್ರಾನ್ಸ್ಫಾರ್ಮೇಟಿವ್ ಅಂದ್ರೆ ಒಂದು ಪ್ಲೇಟು ಈ ಕಡೆ ಇನ್ನೊಂದು ಪ್ಲೇಟ್ ಯೂಸ್ ಆದ್ರೆ ಡೈವರ್ಜೆಂಟ್ ಬೌಂಡ್ರಿ ಅಂತ ಕರಿತೀವಿ. ಆಮೇಲೆ ಒಂದು ಪ್ಲೇಟು ಇನ್ನೊಂದು ಪ್ಲೇಟು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ, ಈ ಪ್ಲೇಟ್ ಅಪೋಸಿಟ್ ಡೈರೆಕ್ಷನ್ ಮೂರ್ತದೆ, ಕನ್ವರ್ಜೆಂಟ್ ಬೌಂಡ್ರಿ ಅಂತ ಹೇಳ್ತೀವಿ. ಇನ್ನ ಟ್ರಾನ್ಸ್ಫಾರ್ಮೇಟಿವ್ ಅಂದ್ರೆ ಒಂದು ಪ್ಲೇಟು ಇನ್ನೊಂದು ಪ್ಲೇಟು ಸ್ಲೈಡಿಂಗ್ ಆಗ್ತದೆ, ಕನ್ವರ್ಜೆಂಟ್ ಬೌಂಡ್ರಿ ಅಂತ ಹೇಳ್ತೀವಿ. ಸೊ ಡೈವರ್ಜೆನ್ಸ್ ಇಂದ, ಕನ್ವರ್ಜೆಂಟ್ ಇಂದ ಅಥವಾ ಟ್ರಾನ್ಸ್ಫಾರ್ಮೇಟಿವ್ ಬೌಂಡ್ರಿಯಿಂದಾಗಿ ಸೊ ಒಳಗಡೆ ಇರ್ತಕ್ಕಂಥ ಒಂದು ಈ ಒಂದು ಲಾವಾರಸ ಅನ್ನೋದು ಅಂತಕ್ಕಂಥದ್ದಲ್ಲ ಏನಿದೆ, ಸೊ ಅದು ಹೊರಗಡೆ ಬಂದಾಗ ಮ್ಯಾಗ್ಮಾ ಏನ್ ಮಾಡುತ್ತೆ, ಹೊರಗಡೆ ಬರುತ್ತೆ. ಸೊ ಇದಕ್ಕೆ ನಾವು ಕರಿತೀವಿ ಜ್ವಾಲಾಮುಖಿ ಅಂತ ನಾವು ಹೇಳ್ತೀವಿ. ಅರ್ಥ ಆಯ್ತಾ? ಹಾಗಾದ್ರೆ ಕಾರಣ ಏನಂತ ನಿಮ್ಗೆ ಹೇಳಿದೆ, ಅಲ್ಲಿ ಇರ್ತಕ್ಕಂಥ ಒಂದು ಪ್ಲೇಟ್ಸ್ ಗಳ ಮೂಮೆಂಟ್ ಇಂದಾಗಿ ಜ್ವಾಲಾಮುಖಿ ಆಗುತ್ತೆ, ಅರ್ಥಕ್ವೇಕ್ ಕೂಡ ಆಗುತ್ತೆ. ಇದು ನಿಮಗೆ ರೀಸನ್ ಅಂತಕ್ಕಂಥದ್ದು ನಾನು ಹೇಳಿದೆ. ಹಾಗಾದ್ರೆ ಇಲ್ಲಿ ಟೈಪ್ಸ್ ಆಫ್ ಜ್ವಾಲಾಮುಖಿ ಅಂದ್ರೆ ಏನು, ಆ ವರ್ಲ್ಡ್ ಅಲ್ಲಿ ಡಿಸ್ಟ್ರಿಬ್ಯೂಷನ್ ಯಾವ ತರ ಇದಾವೆ, ಆಮೇಲೆ ಕೆಲವೊಂದು ಉದಾಹರಣೆಗಳು ನಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟು, ಅವುಗಳ ಬಗ್ಗೆನೂ ಕೂಡ ನಾವು ಡಿಸ್ಕಷನ್ ಮಾಡೋಣ. ನೋಡಿ, ಜ್ವಾಲಾಮುಖಿ ಅಂದ್ರೆ ನಿಮ್ಗೆ ಈಗಾಗಲೇ ಹೇಳಿದೀನಿ, ಭೂಮಿಯ ಅಂತರಾಳದಿಂದ, ಅರ್ಥ ಆಯ್ತಾ, ಭೂಮಿಯ ಅಂತರಾಳ ಅಂದ್ರೆ ಇದು ಭೂಮಿಯ ಸರ್ಫೇಸ್ ಅನ್ನ ತಗೊಂಡ್ರೆ ನಾವು ಕೆಳಗಡೆ ಹೋದಾಗ ಏನ್ ಕರಿತೀವಿ, ಇಂಟೀರಿಯರ್ ಆಫ್ ದಿ ಅರ್ತ್ ಅಂತ ಹೇಳ್ತೀವಿ, ಇಂಟೀರಿಯರ್ ಆಫ್ ದಿ ಅರ್ತ್. ಮೇಲ್ಗಡೆ ಹೋದಾಗ ನಾವೇನ್ ಕರಿತೀವಿ, ಇದಕ್ಕೆ ನಾವೇನ್ ಕರಿತೀವಿ, ಈ ಒಂದು ಭೂಮಿಯ ಮೇಲ್ಭಾಗ ಅಂತ ಕರಿತೀವಿ. ಅಂದ್ರೆ ಇಲ್ಲಿ ಎಕ್ಸೋಸ್ಫಿಯರ್, ಥರ್ಮೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಅಥವಾ ಇನ್ ಡೈರೆಕ್ಟ್ ಆಗಿ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ. ಭೂಮಿಯ ಮೇಲ್ಗಡೆ ಹೋದ್ರೆ ಸರ್ಫೇಸ್ ಇಂದ ಅಟ್ಮಾಸ್ಫಿಯರ್, ಭೂಮಿಯ ಕೆಳಗಡೆ ಹೋದ್ರೆ ಅದಕ್ಕೆ ನಾವು ಭೂಮಿಯ ಅಂತರಾಳ ಅಥವಾ ಇಂಟೀರಿಯರ್ ಆಫ್ ದಿ ಅರ್ತ್ ಅಂತ ಹೇಳ್ತೀವಿ. ಸೊ ಇಂಟೀರಿಯರ್ ಆಫ್ ದಿ ಅರ್ಥದಲ್ಲಿ ಮ್ಯಾಗ್ಮಾ ಎಂಬ ಶಿಲಾಪಾಕವು ನೀರಾವಿ, ಶಿಲಾಚೂರು, ಅನಿಲ ಮತ್ತು ಬೂದಿಗಳೊಡನೆ ಭೂ ಹೊರ ಕವಚದ ದ್ವಾರದ ಮೂಲಕ ಹೊರಹೊಲ್ಪಡೋದನ್ನ ಜ್ವಾಲಾಮುಖಿ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಇಲ್ಲಿ ಎರಡು ಬರ್ತಾವ. ಮತ್ತೆ ಇಲ್ಲಿ ಏನಂದ್ರೆ ನಾವು ಅರ್ತ್ ಕ್ರಸ್ಟ್ ಅಂತ ತೆಗೆದುಕೊಂಡಾಕ್ರ
ಸೊ ಅರ್ತ್ ಕ್ರಸ್ಟ್ ಅಲ್ಲಿ ಮತ್ತೆ ಎರಡು ಬರ್ತಾವ. ಒಂದು ಯಾವುದಂದ್ರೆ ಒಂದು ಕಾಂಟಿನೆಂಟಲ್ ಕ್ರಸ್ಟ್ ಅಂತ ಬರುತ್ತೆ, ಅರ್ಥಾತ್ ಇವೆಲ್ಲ ಜಿಯೋಗ್ರಫಿಯಲ್ಲಿ ಇರ್ತಕ್ಕಂಥ ವಿಷಯ. ಇನ್ನೊಂದು ಯಾವುದಂದ್ರೆ ಓಶಾನಿಕ್ ಕ್ರಸ್ಟ್ ಅಂತಕ್ಕಂಥದ್ದು ಇರುತ್ತೆ. ಸೊ ಕಾಂಟಿನೆಂಟಲ್ ಕ್ರಸ್ಟ್, ಓಶಾನಿಕ್ ಕ್ರಸ್ಟ್. ಸೊ ಭೂ ಹೊರ ಕವಚ ಏನಿದೆ, ಕ್ರಸ್ಟ್ ಏನಿದೆ, ಸೊ ಆ ಕ್ರಸ್ಟ್ ಇಂದಾಗಿ ಕ್ರ್ಯಾಕ್ ಆದಾಗ ಒಳಗಡೆ ಇರ್ತಕ್ಕಂಥ ಮ್ಯಾಗ್ಮಾ ಏನ್ ಮಾಡುತ್ತೆ, ಹೊರಗಡೆ ಬರುತ್ತೆ. ಸೊ ಅದು ನೀರಾವಿ ರೂಪದಲ್ಲಿ ಆಗಿರ್ಬೋದು, ಶಿಲಾಚೂರುಗಳು, ಅನಿಲಗಳು ಮತ್ತು ಬೂದಿಗಳೊಡನೆ ಮ್ಯಾಗ್ಮಾ ಸಹಿತ ಹೊರಗಡೆ ಬರುತ್ತೆ. ಸೊ ಇದಕ್ಕೆ ನಾವೇನು ಕರಿತೀವಿ, ಜ್ವಾಲಾಮುಖಿ ಅಂತ ಕರಿತೀವಿ. ಅರ್ಥ ಇದೆಲ್ಲ ತಲೆಯಲ್ಲಿ ಇರಬೇಕು. ಇನ್ನು ತದನಂತರದಲ್ಲಿ ಜ್ವಾಲಾಮುಖಿಯ ವಿಧಗಳು ಯಾವುವು ಅಂದ್ರೆ, ಮೊದಲೇದು ಯಾವ್ದು ಬರುತ್ತೆ, ಆಕ್ಟಿವ್ ವಾಲ್ಕ್ಯಾನೋಸ್ ಅಂತ ನಾವು ಕರಿತೀವಿ, ಆಕ್ಟಿವ್ ವೋಲ್ಕ್ಯಾನೋಸ್. ಸೊ ಆಕ್ಟಿವ್ ವೋಲ್ಕ್ಯಾನೋಸ್ ಅಂದ್ರೆ ಏನಂದ್ರೆ, ನಿರಂತರವಾಗಿ ಘನ, ದ್ರವ, ಅನಿಲ ವಸ್ತುಗಳನ್ನ ಹೊರಚೆಲ್ಲುವ ಜ್ವಾಲಾಮುಖಿಗಳಿಗೆ ಜಾಗೃತ ಜ್ವಾಲಾಮುಖಿ ಅಂತ ಹೇಳ್ತೀವಿ. ನಾನು ಈಗಾಗಲೇ ತಮಗೆ ಹೇಳಿದೀನಿ, ಮ್ಯಾಗ್ಮಾ ಬರುತ್ತೆ, ಮ್ಯಾಗ್ಮಾ ಜೊತೆಗೆ ಕೆಲವೊಂದು ಏನಂದ್ರೆ ನೀರಾವಿ ಬರುತ್ತೆ, ಅದರ ಜೊತೆಗೆ ಏನಂದ್ರೆ ಅನಿಲಗಳಿರ್ತಾವ, ಶಿಲಾಚೂರುಗಳು, ಇವೆಲ್ಲ ಏನಂದ್ರೆ ಈ ಒಂದು ವೆಂಟ್ ಮುಖಾಂತರ ಹೊರಗಡೆ ಬರ್ತಾವ. ಸೊ ಅದಕ್ಕೆ ಜ್ವಾಲಾಮುಖಿ ಅಂತ ಹೇಳ್ತೀವಿ. ಸೊ ಈ ವೆಂಟ್ ಮುಖಾಂತರ ಜ್ವಾಲಾಮುಖಿ ಕಂಟಿನ್ಯೂಸ್ ಬರ್ತಾ ಇದನೋ, ಅಥವಾ ಅವಾಗ ಬರ್ತಾ ಇದನೋ, ಅಥವಾ ಈಗ ಬರೋದನ್ನೇ ಸ್ಟಾಪ್ ಆಗಿದೆನೋ, ಇದರ ಆಧಾರವಾಗಿ ಇಟ್ಕೊಂಡು ಜ್ವಾಲಾಮುಖಿಗಳನ್ನ ವಿಧಗಳಾಗಿ ಮಾಡಿದೀವಿ. ಸೊ ಮೊದಲನೇದು ಜಾಗೃತ ಜ್ವಾಲಾಮುಖಿ. ಜಾಗೃತ ಜ್ವಾಲಾಮುಖಿ ಅಂದ್ರೆ ಏನಂದ್ರೆ, ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ, ಅಲ್ಲಿ ಎರಪ್ಷನ್ ಆಗ್ತಾ ಇರುತ್ತೆ. ಸೊ ಅಂತ ಜ್ವಾಲಾಮುಖಿಯನ್ನ ನಾವೇ ಕರಿತೀವಿ ಜಾಗೃತ ಜ್ವಾಲಾಮುಖಿ ಅಂತ ಹೇಳ್ತೀವಿ. ಹಾಗಾದ್ರೆ ಉದಾಹರಣೆಗಳು ಯಾವುವು ಅಂದ್ರೆ, ಒಂದು ಹವಾಯಿ ದ್ವೀಪದಲ್ಲಿ ಇರ್ತಕ್ಕಂಥ ಮೌನ್ ಲೋವಾ ಅಂತಕ್ಕಂಥದ್ದು, ದಕ್ಷಿಣ ಅಮೆರಿಕದ ಒಂದು ಆಂಡೀಸ್ ಪರ್ವತದ ಒಂದು ಕೋಟಾಪಾಕ್ಷಿ. ಇವು ಇಂಪಾರ್ಟೆಂಟ್ ಎರಡು ಒಂದು ಜಾಗೃತ ಜ್ವಾಲಾಮುಖಿಗಳು. ಅರ್ಥ ಆಯ್ತಾ? ನಾನು ಎರಡು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ. ನಿಮ್ಮ ಒಂದು ಟೆಕ್ಸ್ಟ್ ಬುಕ್, ಅರ್ಥ ಆಯ್ತಾ, ಟೆಕ್ಸ್ಟ್ ಬುಕ್ ಅಲ್ಲಿ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. 11th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಬುಕ್, ಅರ್ಥ ಆಯ್ತಾ, 11th ಸ್ಟ್ಯಾಂಡರ್ಡ್ ಜಿಯೋಗ್ರಫಿ ಬುಕ್ ಅನ್ನ ತೆಗೆದು ನೋಡಿ. ಅಥವಾ ನಿಮ್ಮ NCERT ಅಲ್ಲಿ ಕೂಡ ಈ ಕಂಟೆಂಟ್ ಅನ್ನ ಕೊಟ್ಟಿದ್ದಾರೆ. ಅರ್ಥ ಆಯ್ತಾ, ಕೋಟಾಪಾಕ್ಷಿ, ಅರ್ಥ ಆಯ್ತಾ, ಕೋಟಾಪಾಕ್ಷಿ, ತದನಂತರದಲ್ಲಿ ಮೌನ್ ಲೋವಾ ಅಂತಕ್ಕಂಥವು ಎರಡು ಜಾಗೃತ ಜ್ವಾಲಾಮುಖಿಗಳಿಗೆ ಉದಾಹರಣೆಗಳು. ಇನ್ನ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಜಾಗೃತ ಜ್ವಾಲಾಮುಖಿ ಯಾವ್ದಂದ್ರೆ ಬ್ಯಾರನ್ ಐಸ್ಲ್ಯಾಂಡ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ, ಬ್ಯಾರನ್ ಐಸ್ಲ್ಯಾಂಡ್ ಇದು ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಜಾಗೃತ ಜ್ವಾಲಾಮುಖಿ. ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಕೂಡ ಪ್ರಶ್ನೆಯನ್ನ ಕೇಳಿದ್ದಾರೆ. ಇನ್ನ ಸೂಕ್ತ ಜ್ವಾಲಾಮುಖಿ ಅಂದ್ರೆ ಏನು? ಬಹುಕಾಲದವರೆಗೆ ಯಾವುದೇ ವಸ್ತುಗಳನ್ನು ಹೊರಚೆಲ್ಲುವ ಸೂಚನೆ ನೀಡದ ನಂತರ ಕ್ಷಿಪ್ರವಾಗಿ ಕಾರ್ಯಾಚರಣೆಗೊಳ್ಳುವುದಕ್ಕೆ ಸೂಕ್ತ ಜ್ವಾಲಾಮುಖಿ ಎನ್ನುವರು. ಆಯ್ತಾ, ಒಂಥರ ಸೂಕ್ತ ಜ್ವಾಲಾಮುಖಿ ಇದ್ದ ಹಾಗೆ ನೀವು. ಹಾಗಾದ್ರೆ ಏಕೆ ನೀವು ಹಾಗಂದ್ರೆ ನೋಡಿ, ಏನಂದ್ರೆ ಈಗ ಎಕ್ಸಾಮ್ ಅನೌನ್ಸ್ಮೆಂಟ್ ಆಗಿದೆ, KS ಎಕ್ಸಾಮಿನೇಷನ್ ಆಗಿದೆ, ಅನೌನ್ಸ್ಮೆಂಟ್ ಆಗಿದೆ. ಸೊ ಜುಲೈ 21ಕ್ಕೆ ಇದೇನಾಗಿದೆ, ಶೆಡ್ಯೂಲ್ ಆಗಿದೆ. ಸೊ ಜುಲೈ 21ಕ್ಕೆ KS ಎಕ್ಸಾಮಿನೇಷನ್ ಶೆಡ್ಯೂಲ್ ಆಗಿದೆ ಅಂದ್ರೆ, ಹೋಗ್ಲಿ ಬಿಡು ಇನ್ನೂ 2 ತಿಂಗಳಿದೆ, ಹೋಗ್ಲಿ ಬಿಡು ಇನ್ನೂ 1 ತಿಂಗಳಿದೆ, ಇನ್ನು ಒಂದು 15 ದಿನ ಇದ್ದಾಕ್ರೆ ಏನ್ ಮಾಡ್ತೀರಿ, ಫಾಸ್ಟ್ ಆಗಿ ನಿಮ್ಮ ರೀಡಿಂಗ್ ಅನ್ನ ಸ್ಟಾರ್ಟ್ ಮಾಡ್ತೀರಿ, ಅವಾಗ ಪ್ರಿಪರೇಷನ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ. ಸೊ 2 ತಿಂಗಳು ಸುಮ್ಮನಿದ್ದು, ಸೊ ಅಂತದಕ್ಕೆ ಸೂಕ್ತ ಜ್ವಾಲಾಮುಖಿ. ಅದಕ್ಕೆ ನಾನು ನೀವು ಇದ್ದಂಗೆ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಫಸ್ಟ್ ನೋಡುವವರ ಚಾನೆಲ್ ನಮ್ಮಲ್ಲಿ ಏನಂದ್ರೆ ಈಗ ಸ್ವಲ್ಪ ವ್ಯೂಸ್ಗಳು ಕಡಿಮೆ ಆಗ್ತಾ ಇದಾವಲ್ಲ. ಸೊ ಅದಕ್ಕೆ ನಾನು ಆ ಒಂದು ದೃಷ್ಟಿ ಇಟ್ಕೊಂಡು ನಾನು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಈಗ ಸ್ವಲ್ಪ ಓದೋದನ್ನ ಕಡಿಮೆ ಮಾಡಿದ್ರಿ ಅಂತ ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕೆ ಏನಂದ್ರೆ ಸೂಕ್ತ ಜ್ವಾಲಾಮುಖಿ ಬೆಸ್ಟ್ ಉದಾಹರಣೆ ಇದು. ಯಾವ ಅಂದ್ರೆ ಮೌಂಟ್ ಕ್ರಕ್ಟೋವಾ, ತದನಂತರದಲ್ಲಿ ಫ್ಯೂಜಿಯಾಮ ಪರ್ವತ, ಇದು ಜಪಾನ್ದಲ್ಲಿದೆ. ಸೊ ಎರಡು ಬೆಸ್ಟ್ ಎಕ್ಸಾಂಪಲ್ ಯಾವಂದ್ರೆ ಸೂಕ್ತ ಜ್ವಾಲಾಮುಖಿಗೆ ಉದಾಹರಣೆಗಳು. ಇನ್ನು ತದನಂತರದಲ್ಲಿ ಲೋಪ್ತ ಜ್ವಾಲಾಮುಖಿ ಅಂತಕ್ಕಂಥ ಬರುತ್ತೆ. ಉದಾಹರಣೆಗಳು ಅಕಾಂಗೋವಾ ಅಂತಕ್ಕಂಥದ್ದು, ದಕ್ಷಿಣ ಆಫ್ರಿಕಾದ ಚಿಂಬರೋಸ್ ಅಂತಕ್ಕಂಥದ್ದು. ನೋಡ್ರಿ, ನಾನು ಏನು ಇವು ಕೊಡ್ತಾ ಇದ್ದೀನಿ, ಇವು ಎಕ್ಸಾಂಪಲ್ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದಾಗಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರ, ಈ ಫ್ಯೂಜಿಯಾಮ ಅಂತ ಕೊಡ್ತಾರ, ಮೌಂಟ್ ಕ್ರಕ್ಟೋವಾ ಅಂತ ಕೊಡ್ತಾರ, ಅಕಾಂಗೋವಾ ಅಂತ ಕೊಡ್ತಾರ, ಚಿಂಬರೋಸ್ ಅಂತ ಕೊಡ್ತಾರ, ಒಂದ್ ಕಡೆ ದೇಶಗಳು ಕೊಡ್ತಾರ. ಈ ತರ ಆದ್ರೂ ಕೊಡಬಹುದು. ಅಥವಾ ಕೆಳಗಿನಗಳಲ್ಲಿ ಯಾವುದು ಸೂಕ್ತ ಜ್ವಾಲಾಮುಖಿವಾಗಿದೆ, ಅಥವಾ ಕೆಳಗಿನಗಳಲ್ಲಿ ಯಾವುದು ಲೋಪ್ತ ಜ್ವಾಲಾಮುಖಿವಾಗಿದೆ, ಈ ತರ ಪ್ರಶ್ನೆ ಆದರೂ ಕೂಡ ಕೇಳಬಹುದು. ಸೊ ಯಾವುದೇ ತರ ಪ್ರಶ್ನೆನ ಕೇಳಿದ್ರೆ ನೀವು ರೆಡಿ ಆಗಿರಬೇಕು. ಅರ್ಥ ಆಯ್ತಾ? ನೋಡಿ, ಜಸ್ಟ್ ನಿಮಗೆ ಜ್ವಾಲಾಮುಖಿ ಅಂತಕ್ಕಂಥದ್ದು ಕಾಣಿಸ್ಕೊಂಡಿತ್ತು. ಸೊ ಆಂಧ್ರದಲ್ಲಿ ನಿಮಗೆ ಇನ್ ಡೆಪ್ತ್ ಇನ್ಫಾರ್ಮೇಶನ್ ಕೊಡ್ತಾ ಇದೀವಿ. ಸೊ ಇದೇ ತರನಾಗಿ ನಿಮಗೆ KS ಎಕ್ಸಾಮಿನೇಷನ್ಗೂ ಕೂಡ ಹೆಲ್ಪ್ ಆಗೋ ದೃಷ್ಟಿಯಿಂದಾಗಿ, KS ಎಕ್ಸಾಮಿನೇಷನ್ ಹೆಲ್ಪ್ ಆದ್ರೆ ಅಪ್ ಟು PC ಲೆವೆಲ್ಗೂ ಕೂಡ ಹೆಲ್ಪ್ ಆಗೇ ಆಗುತ್ತೆ. ಸೊ ಆ ತರನಾಗಿ ನಮ್ಮ ಮ್ಯಾಗಝಿನ್ಸ್ ಗಳನ್ನ ಡಿಸೈನ್ ಮಾಡ್ತಾ ಇದೀವಿ. ಸೊ ನೀವು ಯಾರು ಕ್ಲಾಸ್ಗಳನ್ನ ಕೇಳಕ್ ಆಗ್ತಾ ಇಲ್ಲ, ಯಾರು ಕಂಟಿನ್ಯೂಸ್ ಕ್ಲಾಸ್ಗಳನ್ನ ಫಾಲೋ ಮಾಡಿಲ್ಲ, ಆಮೇಲೆ ಯಾರಿಗೆ ನೋಟ್ ಡೌನ್ ಮಾಡಕ್ ಆಗ್ತಾ ಇಲ್ಲ, ಯಾರು ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಇದ್ರಿ, ಸೊ ಅಂಥವ್ರಿಗೋಸ್ಕರ ನಾವು ಕನ್ಸಾಲಿಡೇಟೆಡ್ ಮೆಟೀರಿಯಲ್ ಕೂಡ ಪ್ರೊವೈಡ್ ಮಾಡ್ತೀವಿ. ನಿಮ್ಗೆ ಎಷ್ಟಾಗುತ್ತೆ ಅಂದ್ರೆ 1 ಮಂತ್ಗೆ 40 rupees ಆಗುತ್ತೆ. 2023 ಜಾನ್ ಟು ಮಾರ್ಚ್ 2024 ವರೆಗೆ 600 rupees ಆಗುತ್ತೆ. ಇನ್ನು 2022 ಜಾನ್ ಟು ಮಾರ್ಚ್ 2024 1100 ಆಗುತ್ತೆ. ಡಿಸ್ಕೌಂಟ್ ಆಗಿ 1000 ಅಲ್ಲಿ ತಮಗೆ ಪ್ರೊವೈಡ್ ಮಾಡಲಾಗುತ್ತೆ. ಇದರ ಫೋನ್ ಪೇ, ಗೂಗಲ್ ಪೇ, Paytm, ಭೀಮ್ ಪೇ ಮುಖಾಂತರ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಪೇಮೆಂಟ್ ಮಾಡಿರ್ತಕ್ಕಂಥ ರಿಸಿಪ್ಟ್ ಅನ್ನ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸ್ರೆ ನಮ್ಮ ನೋಟ್ಸ್ಗಳನ್ನ ಸಾಫ್ಟ್ ಫಾರ್ಮ್ಯಾಟ್ ಅಥವಾ PDF ಫಾರ್ಮ್ಯಾಟ್ ಅಲ್ಲಿ ತಮಗೆ ಪ್ರೊವೈಡ್ ಮಾಡ್ತೀವಿ. ನೀವು ಎಲ್ಲಿ ಬೇಕಾದಲ್ಲಿ ಜೆರಾಕ್ಸ್ ಅನ್ನ ತಗೊಂಡು ಆರಾಮಾಗಿ ಏನ್ ಮಾಡ್ಬೋದು, ಪ್ರಿಪರೇಷನ್ ಅನ್ನ ಸ್ಟಾರ್ಟ್ ಮಾಡ್ಬೋದು. ಅರ್ಥ ಆಯ್ತಾ? ಎಸ್, ನೆಕ್ಸ್ಟ್ ನೋಡಿ.
ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ಗೆ ಯಾವ ಸ್ಥಾನಮಾನ ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ನವರತ್ನ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಆಯ್ತಾ? ಸೊ ಇಲ್ಲಿ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂತಕ್ಕಂಥವು. ಆಯ್ತಾ? ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂದ್ರೆ ಸಿಂಪಲ್ ಆಗಿ ಗೌರ್ಮೆಂಟ್ ಕಂಪನಿಗಳಂತ ಹೇಳ್ತೀವಿ. ಅರ್ಥ ಆಯ್ತಾ? ಅಥವಾ ಸಾರ್ವಜನಿಕ ವಲಯದ ಕಂಪನಿಗಳು. ಸಾರ್ವಜನಿಕ ವಲಯದ ಕಂಪನಿಗಳಿಗೆ ಡಿಪೆಂಡಿಂಗ್ ಅಪಾನ್ ದೇರ್ ಪರ್ಫಾರ್ಮೆನ್ಸ್, ಅವುಗಳ ಪರ್ಫಾರ್ಮೆನ್ಸ್ ಯಾವ ತರ ಇದೆ, ಫಾರ್ ಎಕ್ಸಾಂಪಲ್ ಅವುಗಳ ಒಂದು ಪ್ರಾಫಿಟ್ ಎಷ್ಟಿದೆ, ಪ್ರಾಫಿಟ್ ಮಾರ್ಜಿನ್ ಅರ್ಥ ಲಾಸ್ಟ್ 3 ಇಯರ್ ಅಲ್ಲಿ, ಇವನ್ನ ಕ್ರೈಟೇರಿಯಾ ಕೆಲವೊಂದು ಮಾನದಂಡಗಳನ್ನ ಪರಿಗಣನೆಗಿಟ್ಟುಕೊಂಡು ಈ ಸಾರ್ವಜನಿಕ ವಲಯದ ಅಥವಾ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳಿಗೆ ಏನು ಮಾಡಲಾಗುತ್ತೆ ಅಂದ್ರೆ ಸ್ಥಾನಮಾನಗಳನ್ನು ಕೊಡಲಾಗುತ್ತೆ. ಮಿನಿರತ್ನ, ನವರತ್ನ, ಮಹಾರತ್ನ, ಇದರಲ್ಲಿ ಮತ್ತೆ ಮಿನಿರತ್ನ 1, ಮಿನಿರತ್ನ 2 ಅಂತ ಕೊಡಲಾಗುತ್ತೆ. ಸೊ ಹಾಗೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ಗೆ ಇತ್ತೀಚೆಗೆ ಏನಂದ್ರೆ ನವರತ್ನ ಸ್ಥಾನಮಾನವನ್ನ ನೀಡಲಾಗಿರ್ತಕ್ಕಂಥದ್ದು ಗೊತ್ತಿರಬೇಕು. ಬಹಳ ಇಂಪಾರ್ಟೆಂಟ್, ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳಬಹುದು. ಸೊ ಆ ಅಂಡರ್ದಲ್ಲಿ ದಿಸ್ ಟಾಪಿಕ್ ಬಿಕಮ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ್ ಅಪ್ಕಮಿಂಗ್ ಎಕ್ಸಾಮಿನೇಷನ್, ವಾಟ್ ಎವರ್ ಎಕ್ಸಾಮಿನೇಷನ್ ಇರಲಿ, ಇರ್ರೆಸ್ಪೆಕ್ಟಿವ್ ಆಫ್ ಎಕ್ಸಾಮಿನೇಷನ್ ಎಲ್ಲರಿಗೂ ಇಂಪಾರ್ಟೆಂಟು. ಹಾಗಾದ್ರೆ ಮಹಾರತ್ನಗಳು ಯಾವ ಇದಾವೆ, ನವರತ್ನಗಳು ಯಾವ ಇದಾವೆ, ನವರತ್ನ ಸ್ಥಾನಮಾನ ಯಾವ ತರ ಕೊಡ್ತಾರ, ಮಹಾರತ್ನ ಸ್ಥಾನಮಾನ ಯಾವ ತರ ಕೊಡ್ತಾರ. ಸೊ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದರೂ ಕೂಡ ಒನ್ಸ್ ಅಗೇನ್ ದಿಸ್ ಟಾಪಿಕ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮಗೆ ಇನ್ನೊಂದು ಬಾರಿ ಎಕ್ಸ್ಪ್ಲೈನ್ ಅನ್ನ ಮಾಡ್ತೀನಿ. ನೋಡ್ರಿ, ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ಉದ್ಯಮ ಇಲಾಖೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ಗೆ ನವರತ್ನ ಸ್ಥಾನಮಾನವನ್ನ ನೀಡಿದೆ. ಅರ್ಥ ನಿಮಗೆ ಎಕ್ಸಾಮ್ ಅಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರ. ಯಾವಾಗ ಇಲಾಖೆಯು ಏನ್ ಮಾಡತ್ತಂದ್ರೆ ಈ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಗಳಿಗೆ ಸ್ಥಾನಮಾನ ನೀಡುತ್ತೆ ಗೊತ್ತಿರಬೇಕು. ಹಣಕಾಸು ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುವ ಸಾರ್ವಜನಿಕ ಉದ್ಯಮ ಇಲಾಖೆ ಏನ್ ಮಾಡುತ್ತೆ, ಈ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಗಳಿಗೆ ಸ್ಥಾನಮಾನವನ್ನ ನೀಡುತ್ತೆ. ಸೊ ಮೊದಲ ಮಿನಿರತ್ನ 1 ಸ್ಥಾನಮಾನ ಹೊಂದಿರತಕ್ಕಂತ ಈ ಕಂಪನಿ ದಟ್ ಈಸ್ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಏನಿದೆ, ಇದಕ್ಕೆ ಏನು ಮಾಡಲಾಗಿದೆ ಅಂದ್ರೆ ಈಗ ನವರತ್ನ ಸ್ಥಾನಮಾನವನ್ನ ನೀಡಲಾಗಿರ್ತಕ್ಕಂಥದ್ದು. ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಬಗ್ಗೆ ನಾವು ಮಾತಾಡ್ತಾ ಬಂದಾಗ ಈ ಕಂಪನಿಯು 1974ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಇದರ ಒಂದು ಕೇಂದ್ರ ಕಚೇರಿಯಲ್ಲಿ ಅಂದ್ರೆ ನೋಯ್ಡಾ, ಆದ್ರೆ ನೋಯ್ಡಾ ಎಲ್ಲಿದೆ, ಉತ್ತರ ಪ್ರದೇಶದಲ್ಲಿ ನೋಯ್ಡಾದ ಕೇಂದ್ರ ಕಚೇರಿ ಹೊಂದಿರತಕ್ಕಂಥ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ಗೆ ಏನಂದ್ರೆ ನವರತ್ನ ಸ್ಥಾನಮಾನವನ್ನ ನೀಡಲಾಗಿದೆ. ನೋಡ್ರಿ, ಈ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಗಳಿಗೆ ನಾವು ಈ ಮಹಾರತ್ನ ಸ್ಥಾನಮಾನ, ನವರತ್ನ ಸ್ಥಾನಮಾನ ಕೊಡೋದನ್ನ ಯಾವಾಗ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ 2010ರಲ್ಲಿ ಪ್ರಾರಂಭವನ್ನ ಮಾಡಿದೀವಿ. ಇದನ್ನು ಕೂಡ ಫ್ಯಾಕ್ಟ್ಸ್ ಗೊತ್ತಿರಬೇಕು ತಮಗೆ. ಇನ್ನ ಇಲ್ಲಿ ಕ್ರೈಟೇರಿಯಾ ಫಾರ್ ಗ್ರಾಂಟಿಂಗ್ ಮಿನಿರತ್ನ ಸ್ಟೇಟಸ್ ಟು ದ ಪಬ್ಲಿಕ್ ಸೆಕ್ಟರ್ ಕಂಪನಿಗಳಿಗೆ, ಅರ್ಥಾಯ್ತಾ? ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳು ಯಾರಿರ್ತಾವ, ಸೊ ಆ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪನಿಗಳಿಗೆ ಮಿನಿರತ್ನ ಸ್ಟೇಟಸ್ ಅನ್ನ ಕೊಡಬೇಕಂದ್ರೆ ಏನೇನು ಕ್ರೈಟೇರಿಯಾಗಳಿದಾವೆ ಅಂತಕ್ಕಂಥದ್ದು, ಅಂದ್ರೆ ಅರ್ಹತೆಗಳೇನು. ನಾನು ಕನ್ನಡದಲ್ಲಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಇಂಗ್ಲೀಷ್ನಲ್ಲಿ ಇವಾಗ ಹೇಳ್ತಾ ಇದ್ದೀನಿ. ಡೋಂಟ್ ವರಿ, ನಾನು ಇಂಗ್ಲೀಷಲ್ಲಿ ಇದ್ದದನ್ನು ನಿಮ್ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ. ಅರ್ಥ ಆಯ್ತಾ? ಇಲ್ಲಿ ನೋಡ್ರಿ, ಮಿನಿರತ್ನ ಕ್ಯಾಟಗರಿ 1 ಸ್ಟೇಟಸ್, ದ CPSE ವಿಚ್ ಹ್ಯಾವ್ ದ ಮೇಡ್ ಅ ಪ್ರಾಫಿಟ್ ಕನ್ಸಿಕ್ವೆಂಟ್ಲಿ ಫಾರ್ ಅ 3 year pre-tax profit is 30 crore or more in at least 1 or of 3 years and have a positive net worth eligible to consider for the grant of ಮಿನಿರತ್ನ. ಅರ್ಥ ಆಯ್ತಾ? ಪ್ರಾಫಿಟ್ ಕನ್ಸಿಕ್ವೆಂಟ್ಲಿ 3 ವರ್ಷದಲ್ಲಿ ಪ್ರಾಫಿಟ್ ಆಗಿರಬೇಕು. ಆಮೇಲೆ ಪ್ರೀ ಟ್ಯಾಕ್ಸ್ ಪ್ರಾಫಿಟ್, ಅರ್ಥ ಆಯ್ತಾ? ಪ್ರೀ ಟ್ಯಾಕ್ಸ್ ಪ್ರಾಫಿಟ್ ಅಂದ್ರೆ ಟ್ಯಾಕ್ಸ್ ಕಟ್ಟೋಕ್ಕಿಂತ ಮುಂಚಿತವಾಗಿ ಎತ್ತರ 30 ಕೋಟಿ ಅಥವಾ 30 ಕೋಟಿಗಿಂತ ಹೆಚ್ಚು ಏನಂದ್ರೆ ಅಷ್ಟು ಲಾಭವನ್ನ ಆಗಿರಬೇಕು. ಪಾಸಿಟಿವ್ ಅಲ್ಲಿ ಇರಬೇಕು, ನೆಟ್ ವರ್ತ್ ಅಂದ್ರೆ ಲಾಭಲ್ಲಿ ಇರಬೇಕು ಕಳೆದ ಒಂದು 3 ವರ್ಷದಲ್ಲಿ, ಅಟ್ಲೀಸ್ಟ್ 1 ವರ್ಷದಲ್ಲಾದರೂ. ಅದಕ್ಕೆ ಮಿನಿರತ್ನ ಸ್ಟೇಟಸ್ 1 ಅನ್ನ ಕೊಡಲಾಗುತ್ತೆ. ಇನ್ನ ಮಿನಿರತ್ನ ಕ್ಯಾಟಗರಿ 2 ಸ್ಟೇಟಸ್ ಅನ್ನ ಯಾವಾಗ ಕೊಡಲಾಗುತ್ತೆ ಅಂದ್ರೆ ಯಾವ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅದೇ ನೋಡು, ಅದು ವಿಚ್ ಹ್ಯಾವ್ ಮೇಡ್ ಅ ಪ್ರಾಫಿಟ್ ಕನ್ಸಿಕ್ವೆಂಟ್ಲಿ ಫಾರ್ 3 year and have a positive net worth eligible to be considered for the grant of ಮಿನಿರತ್ನ ಸ್ಟೇಟಸ್ 2. ಯಾವುದು ಕಳೆದ 3 ವರ್ಷದಲ್ಲಿ ಅದು ಒಂದು ಪ್ರಾಫಿಟ್ ಕನ್ಸಿಕ್ವೆಂಟ್ಲಿ 3 ವರ್ಷದಲ್ಲಿ ಒಂದು ಪಾಸಿಟಿವ್ ಇದ್ರೆ, ಸೊ ಅದಕ್ಕೆ ಮಿನಿರತ್ನ ಸ್ಥಾನಮಾನವನ್ನ ನೀಡಲಾಗುತ್ತೆ. These CPCB should have not defaulted in the repayment of loans for interest payment for any loans to the government. ಯಾವುದೇ ಗೌರ್ಮೆಂಟ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಲೋನಿಗೆ ಅವರು ಡ್ಯೂ ಆಗಿರಬಹುದು, ಇಂಡೈರೆಕ್ಟ್ ಆಗಿ ಕಟ್ಟಬೇಕಾಗಿರಬಾರ್ದು ಆ ಕಂಪನಿಗಳು. CPSE will not depend upon the budgetary support or government grants ಮೇಲೆ ಅವು ಡಿಪೆಂಡ್ ಆಗಿರಬಾರದು. ಅವುಗಳಿಗೆ ಏನ್ ಮಾಡಲಾಗುತ್ತೆ ಅಂದ್ರೆ ಈ ಮಿನಿರತ್ನ ಸ್ಟೇಟಸ್ ಅನ್ನ ಕೊಡಲಾಗುತ್ತೆ. ಇನ್ನ ನವರತ್ನ ಕಂಪನಿಗಳು ಭಾರತದಲ್ಲಿ ಯಾವಿದಾವೆ ಅರ್ಥ ಆಯ್ತಾ? ನೋಡ್ರಿ, ನವರತ್ನ ಕಂಪನಿಗಳು ಯಾವಿದಾವೆ ಮತ್ತು ಇನ್ನೊಂದು ಮಹಾರತ್ನ ಕಂಪನಿಗಳು ಯಾವಿದಾವೆ ಅಂತಕ್ಕಂಥ ಡಿಸ್ಕಷನ್ ಮಾಡೋಣ. ನೋಡಿ, ಭಾರತ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಇದೆ,
ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡು, ಇಂಜಿನಿಯರ್ಸ್ ಇಂಡಿಯಾ ಲಿಮಿಟೆಡು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡು, ಆಮೇಲೆ ಮ್ಯಾನೇಜರ್ ಟೆಲಿಫೋನ್ ನಿಗಮ್ ಲಿಮಿಟೆಡು, ಸಾರಿ ಮಹಾನಗರ್ ಟೆಲಿಫೋನ್ ನಿಗಮ್ ಲಿಮಿಟೆಡು, ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ ಲಿಮಿಟೆಡು, ನ್ಯಾಷನಲ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಕಾರ್ಪೊರೇಷನ್ ಲಿಮಿಟೆಡ್, ನೈವೇಲಿ ಲಿಗ್ನೈಟೆಡ್ ಕಾರ್ಪೊರೇಷನ್ ಲಿಮಿಟೆಡ್, NMDC ಲಿಮಿಟೆಡ್, ಇವೆಲ್ಲ ನವರತ್ನ ಕಂಪನಿಗಳು. ಅದಲ್ಲದೆ ರಾಷ್ಟ್ರೀಯ ಇಸ್ಪತ್ ನಿಗಮ ಇಂಪಾರ್ಟೆಂಟ್ ಇದನ್ನು, ಶಿಪ್ಪಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್, ಇನ್ನು ರೈಲ್ ವಿಕಾಸ್ ನಿಗಮ್ ಲಿಮಿಟೆಡ್ ಇತ್ತೀಚೆಗೆ ಕೊಟ್ಟಿದ್ದಾರೆ, ಇದನ್ನು ಕೂಡ ಇಂಪಾರ್ಟೆಂಟು. ಇನ್ನು ONGC ವಿದೇಶ್ ಲಿಮಿಟೆಡ್, ಅರ್ಥ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಹೇಳ್ತೀವಿ. ಇನ್ನು ರಾಷ್ಟ್ರೀಯ ಕೆಮಿಕಲ್ ಆ್ಯಂಡ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಈಗಾಗಲೇ ನಿಮಗೆ ಹೇಳಿದ್ದೀನಿ. ಇನ್ನು ಐರ್ಕಾನ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇಂಪಾರ್ಟೆಂಟು, ರೈಟ್ಸ್ ಲಿಮಿಟೆಡ್. ಇವೆಲ್ಲ ಕಂಪನಿಗಳಂದರೆ ನವರತ್ನ ಸ್ಥಾನಮಾನವನ್ನು ಪಡೆದುಕೊಂಡಿರ್ತಕ್ಕಂಥವು. ಸೊ ಯಾವ ಮಿನಿರತ್ನವನ್ನು ಸ್ಥಾನಮಾನ ಹೊಂದಿರ್ತಾವ ಅವಕ್ಕೆ ನವರತ್ನ ಸ್ಥಾನಮಾನವನ್ನು ಕೊಡ್ತಾರ. ಇತ್ತೀಚೆಗೆ ಏನಂದ್ರೆ ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಏನು ಮಾಡಿದರೆ ನವರತ್ನ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಇನ್ನು ಕ್ರೈಟೇರಿಯಾ ಫಾರ್ ಗ್ರ್ಯಾಂಟ್ ಮಹಾರತ್ನ ಸ್ಟೇಟಸ್, ಯಾವ ಕಂಪನಿಗಳಿಗೆ ಮಹಾರತ್ನ ಸ್ಟೇಟಸ್ ಅನ್ನ ಕೊಡಬೇಕು ಅಂತಕ್ಕಂಥ ಪ್ರಶ್ನೆ ಬಂದರೆ ನೋಡಿ, ಇಟ್ ಶುಡ್ ಬಿ ಲಿಸ್ಟೆಡ್ ಇನ್ ಆನ್ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ವಿತ್ ಮಿನಿಮಮ್ ಪ್ರಿಸ್ಕ್ರೈಬ್ಡ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಅಂಡರ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ರೆಗ್ಯುಲೇಷನ್ಸ್. ಅರ್ಥ ಇದೇನಾಗುತ್ತೆ ಅಂದರೆ ಇಂಡಿಯನ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಏನಾಗಿರಬೇಕು, ರಿಜಿಸ್ಟರ್ಡ್ ಆಗಿರಬೇಕು, ಲಿಸ್ಟೆಡ್ ಆಗಿರಬೇಕು. ಆಮೇಲೆ ಇನ್ನೊಂದೇನಂದ್ರೆ ಇದೇನಂದ್ರೆ ಪ್ರಿಸ್ಕ್ರೈಬ್ಡ್ ಪಬ್ಲಿಕ್ ಸೆಕ್ಟರ್ ಅಂಡರ್ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಅಂದರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಏನು ಮೆನ್ಷನ್ ಮಾಡಿದೆ ಅಷ್ಟು ಮಿನಿಮಮ್ ಪ್ರಿಸ್ಕ್ರೈಬ್ಡ್ ಏನಂದ್ರೆ ಒಂದು ಸೆಕ್ಯೂರಿಟೀಸ್ಗಳು ಇರಬೇಕು. ದ ಕಂಪನಿ ಶುಡ್ ಪ್ರೊಸೆಸ್ ದ ನವರತ್ನ ಸ್ಟೇಟಸ್, ಮಹಾರತ್ನ ಆಗಬೇಕಾದ್ರೆ ನವರತ್ನ ಕಂಪಲ್ಸರಿ ಆಗಲೇಬೇಕು. ದ CPC ಶುಡ್ ಹ್ಯಾವ್ ಎನ್ಯುವಲ್ ನೆಟ್ ವರ್ತ್ ಆಫ್ 1000 crore 10,000 crore ಫಾರ್ 3 year ಆರ್ ಎವರೇಜ್ ಎನ್ಯುವಲ್ ಟರ್ನ್ ಓವರ್ ಆಫ್ 20,000 crore ಕಾನ್ಸೆಪ್ಟ್ಲಿ ಫಾರ್ 3 year. ಅರ್ಥ ಆಯ್ತಾ? ಯಾವ ಒಂದು ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗು ನವರತ್ನ ಸ್ಟೇಟಸ್ ಹೊಂದಿದ್ದು ಅದರ ಜೊತೆಗೆ ಎನ್ಯುವಲ್ ನೆಟ್ವರ್ತ್ ಅವಕರದ್ದು ಎಷ್ಟಂದರೆ 10,000 ಕೋಟಿ 3 ವರ್ಷದಲ್ಲಿ, ಅಥವಾ ಎವರೇಜ್ ಎನ್ಯುವಲ್ ಟರ್ನ್ ಓವರು ಎಷ್ಟು ಇರ್ಬೇಕಂದ್ರೆ 20 ಕೋಟಿ ಇದ್ದರೆ ಅದಕ್ಕೆ ನಾವು ಕರಿತೀವಿ ಫಾರ್ 3 year ಕಾನ್ಸೆಕ್ಯೂಟಿವ್ಲಿ 3 yearಗೆ ಅದಕ್ಕೆ ನಾವು ನವರತ್ನ ಸ್ಟೇಟಸ್ ಅನ್ನ ಕೊಡ್ತೀವಿ. ದ CPSE ಶುಡ್ ಹ್ಯಾವ್ ದ ಎವರೇಜ್ ಎನ್ಯುವಲ್ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಓವರ್ ಎಟ್ಟಂದ್ರೆ 2500 ಕಾನ್ಸೆಕ್ಯೂಟಿವ್ಲಿ ಫಾರ್ 3 year 2500 ಕೋಟಿ ಏನಂದ್ರೆ ನೆಟ್ ಪ್ರಾಫಿಟ್ ಆಗಿರಬೇಕು ಕಳೆದ 3 ವರ್ಷದಲ್ಲಿ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಸ್ಟೇಟಸ್ ಅನ್ನ ಕೊಡ್ತೀವಿ. ಆಮೇಲೆ ಸಿಗ್ನಿಫಿಕೆಂಟ್ ಗ್ಲೋಬಲ್ ಪ್ರೆಸೆನ್ಸ್ ಆರ್ ಇಂಟರ್ನ್ಯಾಷನಲ್ ಆಪರೇಷನ್ ಮಾಡಬೇಕು. ಆಮೇಲೆ ಗ್ಲೋಬಲಿ ಸಿಗ್ನಿಫಿಕೆಂಟ್ ಆಗಿರಬೇಕು. ದೀಸ್ ಕಂಪನೀಸ್ ಆರ್ ಫ್ರೀ ಟು ಡಿಸೈಡ್ ಆನ್ ದ ಇನ್ವೆಸ್ಟ್ಮೆಂಟ್ ಅಪ್ ಟು 15% ಸ್ವಂತ ಒಂದು ನಿರ್ಧಾರನ ತಗೊಳ್ಳುವ ಕೆಪಾಸಿಟಿ ಇರಬೇಕು. ಅರ್ಥದ ಸಿಂಪಲ್ ಆಗಿ ಏನಂದ್ರೆ ನವರತ್ನ ಸ್ಟೇಟಸ್ ಅನ್ನ ಹೊಂದಿರಬೇಕು. ಅಥವಾ ಕಳೆದ 3 ವರ್ಷಗಳಲ್ಲಿ ನೆಟ್ ವರ್ತ್ ಅವುಗಳ ಒಂದು ನೆಟ್ ಲಾಭ ಎಷ್ಟಾಗಿರ್ಬೇಕಂದ್ರೆ ಒಂದು 10,000 ಕೋಟಿ ಆಗಿರಬೇಕು ಕಳೆದ 3 ವರ್ಷಗಳಲ್ಲಿ. ಅಥವಾ ಟೋಟಲ್ ಎನ್ಯುವಲ್ ಟರ್ನ್ ಓವರ್ ಕಾನ್ಸೆಪ್ಟ್ಲಿ 3 yearಗೆ ಎಷ್ಟಾಗಬೇಕಂದ್ರೆ 20,000 crore ರೂಪಾಯಿ ಆಗಿರಬೇಕು. ಅಥವಾ ಅವುಗಳ ಒಂದು ಎನ್ಯುವಲ್ ನೆಟ್ವರ್ತ್ ಎಷ್ಟಾಗಿರ್ಬೇಕಂದ್ರೆ 2,500 ಕೋಟಿ ರೂಪಾಯಿಗಳಾಗಿದ್ರೆ ಲಾಸ್ಟ್ 3 yearಗೆ. ಸೊ ಅದಕ್ಕೆ ಏನು ಮಾಡಲಾಗುತ್ತೆ ಅಂದರೆ ಮಹಾರತ್ನ ಸ್ಟೇಟಸ್ ಅನ್ನ ಕೊಡಲಾಗುತ್ತೆ. ಅರ್ಥ ಆಯ್ತಾ? ಇನ್ನು ಮಹಾರತ್ನ ಕಂಪ್ನಿಗಳು ಯಾರಂದ್ರೆ ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಅಂತಕ್ಕಂಥದ್ದು, ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತಕ್ಕಂಥದ್ದು, ಕೋಲ್ ಇಂಡಿಯಾ ಲಿಮಿಟೆಡ್, ಇನ್ನು ಗೇಲ್ ಇಂಡಿಯಾ ಲಿಮಿಟೆಡ್, ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಅಂತಕ್ಕಂಥದ್ದು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತಕ್ಕಂಥದ್ದು, ಇನ್ನು ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತಕ್ಕಂಥದ್ದು, ಇನ್ನು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಅಂತಕ್ಕಂಥದ್ದು, ತದನಂತರದಲ್ಲಿ ಪವರ್ ಗ್ರಿಡ್ ಕಾರ್ಪೊರೇಷನ್ ಇಂಡಿಯಾ ಲಿಮಿಟೆಡ್, ಸ್ಟೀಲ್ ಅಥಾರಿಟಿ ಇಂಡಿಯಾ ಲಿಮಿಟೆಡ್, ರೂರಲ್ ಎಲೆಕ್ಟ್ರಿಫಿಕೇಶನ್ ಕಾರ್ಪೊರೇಷನ್ ಲಿಮಿಟೆಡ್, ಆಯಿಲ್ ಇಂಡಿಯಾ ಲಿಮಿಟೆಡ್, ಇನ್ನು NTPC ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಸೊ ಇವೆಲ್ಲಗಳಿಗೆ ಏನಂದ್ರೆ ಮಹಾರತ್ನ ಸ್ಥಾನಮಾನವನ್ನು ನೀಡಲಾಗಿದೆ. ಯಾವಗಳಿಗೆ ಮಹಾರತ್ನ ನೀಡಿದ್ದಾರೆ, ಯಾವಗಳಿಗೆ ನವರತ್ನ ನೀಡಿದ್ದಾರೆ, ಯಾವಾಗ ನವರತ್ನ ಕೊಡುತ್ತಾರೆ, ಯಾವಾಗ ಮಹಾರತ್ನ ಕೊಡ್ತಾರೆ ಅಂತಕ್ಕಂಥ ಫ್ಯಾಕ್ಟ್ಸು ಕ್ಲಿಯರ್ ಆಗಿ ತಮ್ಮ ತಲೆಯಲ್ಲಿ ಇರಬೇಕಾಗುತ್ತೆ. ನೋಡಿ ನೆಕ್ಸ್ಟ್ ಕ್ವಶನ್ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ವಾಸುಕಿ ಇಂಡಿಕಸ್ 1 ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸರೀಸೃಪ. ನೋಡ್ರಿ ಇದು ಬಹಳ ಇಂಪಾರ್ಟೆಂಟು ನಿಮಗೆ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್. ಸೊ ಯಾವುದೇ ಒಂದು ಸ್ಪೀಶೀಸ್ ಅನ್ನ ನಾವು ಕಂಡು ಹಿಡಿದಿದ್ರೆ ಅಥವಾ ಯಾವುದೇ ಒಂದು ಸ್ಪೀಶೀಸ್ ಒಂದು ಪಳಿವಳಿಕೆ ಕಂಡು ಬಂದಿದ್ರೆ ಅದು ಆಲ್ವೇಸ್ ಬಿಕಮ್ ಇಂಪಾರ್ಟೆಂಟ್ ಫಾರ್ KS ಎಕ್ಸಾಮಿನೇಷನ್ ಮತ್ತು UPSC ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ IIT ರೂರ್ಕಿಯ ಒಂದು ಸಂಶೋಧಕರು ಭೂಮಿ ಮೇಲೆ ಅಸ್ತಿತ್ವದಲ್ಲಿದ್ದ ಅತ್ಯಂತ ದೊಡ್ಡ ಹಾವಿನ ಪಳಿವಳಿಕೆಯ ಆವಿಷ್ಕಾರವನ್ನು ವರದಿ ಮಾಡಿದ್ದಾರೆ. ಅರ್ಥ ಆಯ್ತಾ? ಅತ್ಯಂತ ದೊಡ್ಡ ಹಾವಿನ ಪಳಿವಳಿಕೆಯು ಗುಜರಾತ್ನ ಒಂದು ಕಚ್ನಲ್ಲಿ ಕಂಡು ಬಂದಿದೆ ಮತ್ತು ಅದಕ್ಕೆ ವಾಸುಕಿ ಇಂಡಿಕಸ್ ಎಂದು ಹೆಸರಿಸಲಾಗಿದೆ. ಈ ಒಂದು ಹಾವಿನ ಪಳಿವಳಿಕೆ ಏನಂತ ಹೆಸರಿಟ್ಟಿದ್ದಾರೆ? ವಾಸುಕಿ ಇಂಡಿಕಸ್ ಅಂತ ಇಟ್ಟಿದ್ದಾರೆ.
ವಾಸುಕಿ ಹಿಂದೂ ದೇವರಾದ ಶಿವನ ಕುತ್ತಿಗೆ ಸುತ್ತ ಸಾಮಾನ್ಯವಾಗಿ ಚಿತ್ರಿಸಲಾದ ಪೌರಾಣಿಕ ಹಾವನ್ನು ಉಲ್ಲೇಖಿಸುತ್ತದೆ. ನೋಡಿ, ನಿಮ್ಮ ಕನ್ನಡ ಎಕ್ಸಾಮ್ ಅಲ್ಲಿ ಒಂದು ತರ ಪ್ರಶ್ನೆ ಕೇಳಿದರೆ ವಾಸುಕಿ ಅನ್ನೋದು ಏನು ಇಂಡಿಕೇಟ್ ಮಾಡುತ್ತಂದ್ರೆ ಇದೊಂದು ಹಾವು. ಅರ್ಥ ಆಯ್ತಾ? ಹಾವು ಅಂದ್ರೆ ಒಂದು ಶಿವನ ಚಿತ್ರವನ್ನು ನೋಡಿರ್ತಾರ, ಆ ಶಿವನ ಒಂದು ಕೊರಳಲ್ಲಿ ಏನಿದೆ ನೋಡಿ, ಆ ಹಾವಿಗೆ ವಾಸುಕಿ ಅಂತ ಹೇಳ್ತೀವಿ ನಾವು. ಅರ್ಥ ಆಯ್ತಾ? ಸೊ ಅದಕ್ಕೆ ಆ ಒಂದು ಹಿನ್ನೆಲೆಯಿಂದಾಗಿ ಈ ಪಳಿವಳಿಕೆಗೆ ವಾಸುಕಿ ಇಂಡಿಕಸ್ ಅಂತ ಹೆಸರನ್ನ ಇಡಲಾಗಿರ್ತಕ್ಕಂಥದ್ದು. ಗುಜರಾತ್ನ ಕಚ್ ನಲ್ಲಿ ಆವಿಷ್ಕಾರ ಮಾಡಿದ್ದಾರೆ. ಈ ಸರೀಸೃಪವು 47 ದಶಲಕ್ಷ ವರ್ಷಗಳ ಹಿಂದೆ ಮಧ್ಯ ಏಷ್ಯನ್ ಎಂದು ಕರೆಯಲಾಗುವ ಅವಧಿಯಲ್ಲಿ ಅಸ್ತಿತ್ವದಲ್ಲಿತ್ತು. ಅಂದು ಆಫ್ರಿಕಾ ಮತ್ತು ಭಾರತ ಮತ್ತು ದಕ್ಷಿಣ ಅಮೆರಿಕ ಸಂಯೋಜಿತ ಭೂಪ್ರದೇಶವಾಗಿತ್ತು. ಅರ್ಥಾತ್ ಪ್ರಸ್ತುತವಾಗಿ ಏನು ಆಫ್ರಿಕಾ ಇದೆ, ತದನಂತರದಲ್ಲಿ ಏನು ದಕ್ಷಿಣ ಒಂದು ಅಮೆರಿಕ ಇದೆ, ಆಮೇಲೆ ಭಾರತ ಏನು ಗೊಂಡ್ವಾನಾ ಲ್ಯಾಂಡ್ ಇದ್ದಕ್ರು ಇವೆಲ್ಲ ಅಟ್ಯಾಚ್ ಆಗಿವು. ಸೊ ಆ ಸಂದರ್ಭದಲ್ಲಿ ದಟ್ ಇಸ್ ಮಧ್ಯ ಏಷ್ಯನ್ ಅಂತಕ್ಕಂಥ ಒಂದು ಅವಧಿಯಲ್ಲಿ ಈ ಒಂದು ಪಳಿವಳಿಕೆ ಅಸ್ತಿತ್ವದಲ್ಲಿತ್ತು ಅಂತಕ್ಕಂಥದ್ದನ್ನ ಕಂಡುಹಿಡಿಯಲಾಗಿರ್ತಕ್ಕಂಥದ್ದು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಯಾವ ದಿನದಂದು ಅಂತಾರಾಷ್ಟ್ರೀಯ ಮಾತೃಭೂಮಿಯ ದಿನವಾಗಿ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏಪ್ರಿಲ್ 22 ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡಿದ್ರ ಕುರಿತು ಡಿಸ್ಕಷನ್ ಮಾಡೋಣ. ಪ್ರತಿ ವರ್ಷ ಏಪ್ರಿಲ್ 22ರಂದು ನಾವು ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನವಾಗಿ ನಾವು ಆಚರಣೆಯನ್ನ ಮಾಡ್ತೀವಿ. ಪ್ರಸ್ತುತವಾಗಿ ಆಚರಣೆ ಮಾಡುವ ದಿನವು 54ನೇ ಅಂತಾರಾಷ್ಟ್ರೀಯ ಮಾತೃಭೂಮಿ ದಿನವಾಗಿದೆ. 2024ರ ಧ್ಯೇಯ ವಾಕ್ಯ ಏನಂದ್ರೆ ಪ್ಲಾನೆಟ್ ವರ್ಸಸ್ ಪ್ಲಾಸ್ಟಿಕ್ ಅಂತಕ್ಕಂಥದ್ದು 2024ರ ಅಂತಾರಾಷ್ಟ್ರೀಯ ಮಾತೃಭೂಮಿಯ ದಿನದ ಒಂದು ಥೀಮ್ ಆಗಿರ್ತಕ್ಕಂಥದ್ದು. ಎಸ್, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೂಡ ಬಹಳ ಇಂಪಾರ್ಟೆಂಟು. ಮುಂದೆ ಬರ್ತಕ್ಕಂಥ ನಿಮಗೆ KS ಎಕ್ಸಾಮಿನೇಷನ್ ದಟ್ ಈಸ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಅಡಿಯಲ್ಲಿ ಈ ಪ್ರಶ್ನೆ ಬರಬಹುದು. ಅಥವಾ ಇನ್ನೊಂದೇನಂದ್ರೆ ನಿಮಗೆ ಕರ್ನಾಟಕ ಜಿಯೋಗ್ರಫಿಯಲ್ಲಿ ಕರೆಂಟ್ ಅಫೇರ್ಸ್ಗೆ ಲಿಂಕ್ ಮಾಡಿ ಈ ಪ್ರಶ್ನೆಯನ್ನ ಮುಂದೆ ಬರ್ತಕ್ಕಂಥ ಎಕ್ಸಾಮ್ ಅಲ್ಲಿ ಕೇಳಬಹುದು. ಕೆಳಗಿನ ಯಾವ ನದಿಯು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟಗಳಲ್ಲಿ ಉಗಮವಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಲಕ್ಷ್ಮಣ್ ತೀರ್ಥ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ಸೊ ಇದರ ಕುರಿತು ಡಿಸ್ಕಷನ್ ಮಾಡೋಣ. ನೋಡಿ, ಕರ್ನಾಟಕದ ಕೊಡಗು ಜಿಲ್ಲೆಯ ಲಕ್ಷ್ಮಣ ತೀರ್ಥ ನದಿಯು ಭೀಕರ ಬರ ಮತ್ತು ಶಾಖದಿಂದ ಬತ್ತಿ ಹೋಗಿದೆ. ಇದು ಈಗ ಸಂಪೂರ್ಣವಾಗಿ ಕಣ್ಮರೆಯಾಗಿರ್ತಕ್ಕಂಥದ್ದು. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯವು ಈ ಬಾರಿ ಏನಂದ್ರೆ ಬರದಿಂದ ಭೀಕರವಾಗಿ ನರಳುತ್ತಾ ಇದೆ. ಸೊ ಬರ ಇದೆ. ಸೊ ಬರದಿಂದಾಗಿ ಕರ್ನಾಟಕದ ಕೊಡಗು ಜಿಲ್ಲೆ, ಅರ್ಥ ಆಯ್ತಾ? ನೋಡಿ, ಅಂತ ಕೊಡಗು ಮಲೆನಾಡದ ಒಂದು ಭಾಗವಾಗಿರ್ತಕ್ಕಂಥ ಕೊಡಗುದಲ್ಲೇ ನೀರಿನ ಸಮಸ್ಯೆ ಹುಟ್ಟಾಗ್ತಿದೆ. ಸೊ ಹಾಗಾದ್ರೆ ಉತ್ತರ ಕರ್ನಾಟಕದ ಪರಿಸ್ಥಿತಿ ಏನಂತ ನೀವೇ ಯೋಚನೆ ಮಾಡಿ. ಅಂತದ್ರಲ್ಲಿ ಅಂತ ಒಂದು ಕೊಡಗು ಒಂದು ಮಲೆನಾಡದಲ್ಲಿ ಒಂದು ನದಿ ಯಾವುದಂದ್ರೆ ಲಕ್ಷ್ಮಣ ತೀರ್ಥ ಅಂತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಇದು ಕಾವೇರಿ ನದಿಯ ಒಂದು ಉಪನದಿಯಾಗಿದೆ. ಸೊ ಅದರಲ್ಲಿ ಬಲದಂಡೆಯ ಉಪನದಿ ಯಾವುದು? ಲಕ್ಷ್ಮಣ ತೀರ್ಥ. ಈ ನದಿ ಏನಾಗಿದೆ ಅಂದ್ರೆ ಇತ್ತೀಚೆಗೆ ಏನಾಗಿದೆ, ಬತ್ತಿ ಹೋಗಿದೆ. ಸಂಪೂರ್ಣವಾಗಿ ಆ ನದಿಯಲ್ಲಿ ನೀರೇ ಇಲ್ಲ. ಅರ್ಥ ಆಯ್ತಾ? ಇದು ಒಂದು ಕಾವೇರಿ ನದಿ ಉಪನದಿಯಾಗಿದೆ. ಅದು ಮೋರ್ ಪರ್ಟಿಕ್ಯುಲರ್ಲಿ ಬಲದಂಡೆಯ ನದಿಯಾಗಿದೆ. ಇದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಶ್ರೇಣಿಯಲ್ಲಿ 1450 ಮೀಟರ್ ಎತ್ತರದಲ್ಲಿ ಹುಟ್ಟುತ್ತದೆ. ಆಯ್ತಾಯ್ತಾ? ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟದಲ್ಲಿ ಹುಟ್ಟುತ್ತೆ. ಇದು ಒಂದು ಪೂರ್ವಾಭಿಮುಖವಾಗಿ ಹರಿಯುವ ನದಿಯಾಗಿದೆ. ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರ ಲಕ್ಷ್ಮಣ ತೀರ್ಥ ಯಾವ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ. ಇದು ಒಂದು ಕಾವೇರಿ ನದಿ ಬಲದಂಡ ನದಿಯಾಗಿದೆ. ಇದು ಪೂರ್ವಾಭಿಮುಖವಾಗಿ ಹರಿಯುವ ನದಿಯಾಗಿದೆ. ಈ ತರ ಪ್ರಶ್ನೆಗಳನ್ನ ಕೇಳಬಹುದು. ಕಂಟೆಂಟ್ ರೆಡಿ ಇರಬೇಕು. ಇರುಪು ಜಲಪಾತವು ಕರ್ನಾಟಕ ಮತ್ತು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಶ್ರೇಣಿಯಲ್ಲಿದೆ. ಅರ್ಥ ಆಯ್ತಾ? ಇರುಪು ಅಂತಕ್ಕಂಥ ಜಲಪಾತ ಕರ್ನಾಟಕದ ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಒಂದು ಶ್ರೇಣಿಯಲ್ಲಿ ಕಂಡು ಬರುತ್ತೆ. ಈ ಜಲಪಾತವು ಈ ಲಕ್ಷ್ಮಣ ತೀರ್ಥ ನದಿಯಿಂದನೇ ಉದ್ಭವ ಆಗಿರ್ತಕ್ಕಂಥದ್ದು. ಇದಕ್ಕೆ ಲಕ್ಷ್ಮಣ ತೀರ್ಥ ಜಲಪಾತವೆಂದು ಕೂಡ ಕರೆಯಲಾಗುತ್ತೆ. ಅರ್ಥ ಆಯ್ತಾ? ಅದಕ್ಕೆ ಲಕ್ಷ್ಮಣ ತೀರ್ಥ ಅಂತಾನು ಕೂಡ ಕರಿತೀರಿ. ಇದು ಕಾವೇರಿ ನದಿಯ ಬಲದಂಡೆಯ ನದಿಯಾಗಿದೆ. ಅರ್ಥ ಆಯ್ತಾ? ಗೊತ್ತಿರಬೇಕು. ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಕಾವೇರಿ ನದಿ ಅಂತಕ್ಕಂಥದ್ದು ಕರ್ನಾಟಕದ ಒಂದು ಜೀವನಾಡಿಯ ನದಿಯಾಗಿದ್ದು, ಇದು ಕರ್ನಾಟಕ, ತದನಂತರದಲ್ಲಿ ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ಈ ಒಂದು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಏನ್ ಮಾಡುತ್ತಂದ್ರೆ ನೀರಿನ ಒಂದು ಸಪ್ಲೈ ಮಾಡೋದ್ರಲ್ಲಿ ಬಹುಮುಖ್ಯ ಪಾತ್ರವನ್ನ ವಹಿಸುತ್ತೆ. ಯಾವಾಗ ಒಂದು ಕಾವೇರಿ ನದಿ ಇಶ್ಯೂ ಏನು ಬಂದಿತ್ತು ನೋಡ್ರಿ, ಕಾವೇರಿ ನದಿ ವಿವಾದ, ಆ ಸಂದರ್ಭದಲ್ಲಿ ನಿಮಗೆ ಇನ್ ಡೆಪ್ತ್ ಆಗಿ ನಾನು ಇನ್ಫಾರ್ಮೇಶನ್ ಎಲ್ಲವನ್ನ ಕೊಟ್ಟಿದ್ದೀನಿ. ತಮಿಳುನಾಡು ಇದ್ರ ಬಗ್ಗೆ ಸುಪ್ರೀಂ ಕೋರ್ಟ್ದಲ್ಲಿ ಇಶ್ಯೂವನ್ನ ತಗೊಂಡೋಗಿತ್ತು ಆ ಸಂದರ್ಭದಲ್ಲಿ. ಅದಕ್ಕೆ ನಿಮಗೆ ಲಕ್ಷ್ಮಣ ತೀರ್ಥ ಬಗ್ಗೆ ಈಗ ನಾನು ಕೊಟ್ಟಿದ್ದೀನಿ ಇನ್ಫಾರ್ಮೇಶನ್ ಅನ್ನು. ನೋಡಿ, ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ನಾಗಾರ್ನೋ ಕರಾಬುಕ್ ಪ್ರದೇಶ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂತಕ್ಕಂಥದ್ದು. ನೋಡ್ರಿ, ನಾಗೋರ್ನೋ ಕರಾಬಕ್ ಅಂತಕ್ಕಂಥ ಪ್ರದೇಶ, ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಅಜರ್ಬೈಜಾನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ. ನೋಡ್ರಿ, ಇಲ್ಲಿ ನಾನು ನಿಮಗೆ ಮ್ಯಾಪ್ ಅನ್ನ ಹಾಕಿಲ್ಲ, ಬಟ್ ಎಲ್ಲರೂ ಇದನ್ನು ಒಂದು ಥಿಂಕ್ ಮಾಡಿ. ಏನಂದ್ರೆ ಎಲ್ಲರೂ ನೀವು ಏನ್ ಮಾಡ್ಬೇಕಂದ್ರೆ ಮ್ಯಾಪ್ ಅಲ್ಲಿ ಈ ಪ್ರದೇಶವನ್ನ ನೋಡಿ. ನಾನು ಯಾಕೆ ಇದಕ್ಕೆ ನಿಮಗೆ ಕೇಳಿದೇನೆಂದ್ರೆ ಎಕ್ಸಾಮ್ ಅಲ್ಲಿ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆಗಿರ್ಬೋದು
ಅಥವಾ UPSC ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಆಗಿರ್ಬೋದು, ದ ಪ್ಲೇಸ್ ವಿಚ್ ಆರ್ ಇನ್ ದ ನ್ಯೂಸ್, ಪ್ಲೇಸ್ ಯಾವ ನ್ಯೂಸ್ ಅಲ್ಲಿ ಇದಾವೆ ಅಂತಕ್ಕಂಥದ್ರ ಮೇಲೆ ಪ್ರಶ್ನೆಗಳನ್ನ ಸರ್ವೇ ಸಾಮಾನ್ಯವಾಗಿ ಕೇಳ್ತಾರ. ಸೊ ಆ ದೃಷ್ಟಿಯಿಂದಾಗಿ ನಾನು ಈ ಒಂದು ಪ್ರಶ್ನೆಯನ್ನ ಕೇಳಿದ್ದೀನಿ. ನಗಾರ್ನೋ ಕರಾಬುಕ್ ಅಂತಕ್ಕಂಥ ಪ್ರದೇಶ, ನಗೋರ್ನೋ ಕೊರಾಬುಕ್ ಅಂತಕ್ಕಂಥ ಪ್ರದೇಶ ಇದು ಅಜರ್ಬೈಜಾನ್ದಲ್ಲಿ ಇರ್ತಕ್ಕಂಥದ್ದು. ಇತ್ತೀಚೆಗೆ ರಷ್ಯಾ ಉಕ್ರೇನ್ ಸಂಘರ್ಷದ ಒಂದು ನಡುವೆ ರಷ್ಯಾದ ಶಾಂತಿ ಪಾಲಕರು ನಾಗೋರ್ನೋ ಕರಾಬುಕ್ ಪ್ರದೇಶದಿಂದ ಹಿಂಸರಿಯಲು ಪ್ರಾರಂಭಿಸುವುದನ್ನು ಕಂಡು ಬಂದಿದೆ. ರಷ್ಯಾ ಮತ್ತು ಉಕ್ರೇನ್ ಸಂಘರ್ಷ ನಡೆದಿತ್ತು ತಮ್ಮೆಲ್ಲರೂ ಗೊತ್ತಿರುವ ಹಾಗೆ. ಸೊ ಅಲ್ಲಿ ಪೀಸ್ ಕೀಪಿಂಗ್ಗೋಸ್ಕರ ಈಗ ಏನ್ ಮಾಡ್ತೇವೆ, ಪೀಸ್ ಕೀಪಿಂಗ್ ಮಿಷನ್ ಏನಿತ್ತು ಅದು ವಾಪಸ್ಸು ರಷ್ಯಾಗೆ ಬರ್ತಾ ಇದೆ. ಇದನ್ನು ಸಾಮಾನ್ಯವಾಗಿ ಪರ್ವತಗಳಲ್ಲಿನ ಉದ್ಯಾನ ಎಂದು ಕೂಡ ಕರೆಯಲಾಗುತ್ತೆ ಈ ಒಂದು ಪ್ರದೇಶಕ್ಕೆ. ಇದು ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಅಜರ್ಬೈಜಾನ್ ಪ್ರದೇಶದೊಳಗಿದೆ. ಆಕ್ಚುಲಿ ಇದು ಅಜರ್ಬೈಜಾನ್ ಪ್ರದೇಶದೊಳಗಿದೆ. ಇದು ಇಂಟರ್ನ್ಯಾಷನಲಿ ಕೂಡ ರಿಕಾಗ್ನೈಸೇಷನ್ ಇದಕ್ಕೆ ಸಿಕ್ಕಿದೆ. ಬಟ್ ಆದರೂ ಕೂಡ ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ದೇಶಗಳ ನಡುವಿನ ಒಂದು ಸಂಘರ್ಷದ ಒಂದು ಕೇಂದ್ರ ಬಿಂದುವಾಗಿದೆ ಯಾವುದು ಈ ಪ್ರದೇಶ. ಯಾವ ಒಂದು ದೇಶಗಳು, ಅರ್ಮೇನಿಯಾ ಮತ್ತು ಅಜರ್ಬೈಜಾನ್ ಈ ದೇಶಗಳ ಒಂದು ಸಂಘರ್ಷ ಒಂದು ಪ್ರದೇಶ ಯಾವುದಂದ್ರೆ ದಟ್ ಈಸ್ ನಗೋರ್ನೋ ಕರಾಬುಕ್ ಅಂತಕ್ಕಂಥ ಪ್ರದೇಶ. ಬಟ್ ಇಂಟರ್ನ್ಯಾಷನಲ್ ರಿಕಗ್ನೈಸ್ಡ್ ಇದು ಅಜರ್ಬೈಜಾನ್ದಲ್ಲಿ ಇದೆ ಅಂತಕ್ಕಂಥ ಫ್ಯಾಕ್ಟ್ಸು ತಮ್ಮ ತಲೆಯಲ್ಲಿ ಇರಬೇಕು. ಎಸ್, ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ ಒಂದನೇ ಮೊದಲನೇ ಪ್ರಶ್ನೆ, ಸುದ್ದಿಯಲ್ಲಿ ಕಂಡು ಬಂದ ಕ್ಯಾಪ್ರಿ ಸಿಟಿ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಇಟ್ಲಿ. ಯಾವ ದೇಶವು PLG 112 ವಿಮಾನ ವಿರೋಧಿ ಕ್ಷಿಪಣಿಯನ್ನು ಪರೀಕ್ಷಿಸಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಕೊರಿಯಾ. ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿಯ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂತ ಪ್ರಶ್ನೆಯನ್ನು ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನಳಿನ್ ಪ್ರಭಾತ್ ಈಸ್ ದ ರೈಟ್ ಆನ್ಸರ್. 2023 ಮಾಲ್ಕನ್ ಆದಿಶೇಷ ಪ್ರಶಸ್ತಿಗೆ ಯಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಉತ್ಸಾಹ ಪಟ್ನಾಯಕ್ ಈಸ್ ದ ರೈಟ್ ಆನ್ಸರ್. ಲಕ್ಷ್ಮಣ ತೀರ್ಥ ನದಿ ಯಾವ ನದಿ ಉಪನದಿಯಾಗಿದೆ? ಈಗಾಗಲೇ ಹೇಳಿದ್ದೀನಿ, ಇದು ಕಾವೇರಿ ನದಿಯ ಒಂದು ಉಪನದಿಯಾಗಿರ್ತಕ್ಕಂಥದ್ದು. ಎಸ್, ಇವತ್ತಿಗೆ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿಗಂಟ ಟೇಕ್ ಕೇರ್, ಬಾಯ್.